ಹಾಯ್ ಫ್ರೆಂಡ್ಸ್, ಇದು ಡೇ 2 ಕ್ಯಾಂಪಿಂಗ್ ವ್ಲಾಗು. ಬೆಳಗ್ಗೆ ನನಗೆ 5 ಗಂಟೆ ಅಷ್ಟರಲ್ಲಿ ಎಚ್ಚರಾಗ್ಬಿಟ್ಟಿತ್ತು. ಸೊ ಆಚೆ ಬಂದು ಒಂದು ರೌಂಡ್ ವಾಕ್ ಮಾಡಿಬಿಟ್ಟು ಮತ್ತೆ ಹೋಗಿ ಮಲ್ಕೊಂಡೆ. ಆಮೇಲೆ ಹೇಳೋ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ರು. ಆಮೇಲೆ ಗುಲ್ಕೂಗು ಬಾಳ್ಕೊಫ್ ರಾತ್ರಿ ಹೌದಾ ಫುಲ್ ನಾನು ಒಂದ್ ಸ್ವಲ್ಪ ಕೇಳಿಸ್ತು. ಎಲ್ಲೋ ಬ್ಯಾಗ್ ಅಲ್ಲ, ಸಾಲ್ಟ್ ಇದ್ರಲ್ಲಿ ಇದೆಯಾ ನೋಡಿ. ಎಲ್ಲೋ ಬ್ಯಾಗ್ ಆಪಲ್ ಬೇಕಾ? ಕೊಡ್ತೀನಿ ಕಾಳು. Big apple. Big apple. Like this. ಬೇಕು ಅಂದ್ರೆ ಸ್ಕೂಲಲ್ಲಿ ಯಾಕೆಂದ್ರೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಬ್ರಷ್ ಮಾಡಿ ಮಾಡ್ತಾ ಇದ್ದೀರಾ? ಅದು ಗ್ರೇ ಇದಾಗ್ಬಿಟ್ಟಿದೆ. ಸ್ಕೂಲಲ್ಲಿ ಹಂಗೆ ಬೆಳಗ್ಗೆ ಎದ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಸ್ಯಾಂಡ್ವಿಚ್ ತಿಂತಾ ಇದ್ದಾರೆ. ನಾವು ಎದ್ಬಿಟ್ಟು ಸ್ಯಾಂಡ್ವಿಚ್ ಮಾಡಿ ಅವರೊಬ್ಬರೇ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಈ ಸೈಕಲ್ನ ರೆಂಟ್ ಮಾಡಿಬಿಟ್ಟು ಅವರು ಫುಲ್ ಕ್ಯಾಂಪಿಂಗ್ ರೌಂಡ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ನಾವು ರೆಡಿ ಆಗ್ತಾ ಇದ್ವಿ. ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಪಾಸ್ತಾ ಸೂಪರಾಗಿ ಮಾಡ್ತಾರೆ. ಸೊ ಹಾಗಾಗಿ ಮಧ್ಯಾಹ್ನ ಲಂಚ್ಗೆ ಅವರು ಪಾಸ್ತಾನ ರೆಡಿ ಮಾಡ್ತಾ ಇದ್ರು. ಅದಾದ ನಂತರ ನಾವು ಬೀಚ್ ಹತ್ರ ಒಂದು ವೀವ್ ಇದೆ, ಅದನ್ನ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡ್ವಿ. ಏನಿದೆ, ಎಷ್ಟು ಜನ ಸವಾರಿ ಮಾಡ್ಕೊಂಡು ಹೋಗ್ತಾ ಇದೆಯಾ ವಿಧೋ? 1 2 3 4 ರಾತ್ರಿ ಕಾಲ್ ನೋವು ಬರುತ್ತೆ. ಸಾಕ್ ಬನ್ನಿ, ಸಾಕ್ ಬನ್ನಿ. ಓಪನ್ ಮಾಡ್ಬೇಡ ಇವಾಗ. ಕಾರಲ್ಲಿ ಟರ್ನ್ ಮಾಡು, ಟರ್ನ್ ಮಾಡು. 360 ಡಿಗ್ರಿ. ಇನ್ನು ಹುಡುಗ ಇವಾಗ ಓಪನ್ ಮಾಡಬಾರ್ದು. ಬಂತು 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 ಬಂತು. ಕ್ಯಾಂಪಿಂಗ್ ಒಳಗಡೆ ಮಕ್ಕಳಿಗೆ ಸ್ವಲ್ಪ ಸ್ಮಾಲ್ ಗೇಮ್ಸ್ ಇತ್ತು. ಅದನ್ನೆಲ್ಲ ಆಡಿಸ್ಕೊಂಡು ನಾವು ವಾಕಿಂಗ್ ಹೊರಟ್ವಿ. ನೋಡಿ ಇವತ್ತು ಹೆಂಗೆ ಶಾಂತವಾಗಿದೆ ಸಮುದ್ರ. ಶ್ರುತಿ ಎಕ್ಸ್ಪ್ಲೇನ್ ಮಾಡಿ. ಓವರ್ ಟೈಮ್ ಮಾಡಿ ಅಲೆಗಳು ಜೋರಾಗಿ ಬಡ್ದಿದೆ. ಇವತ್ತು ಅಲೆಗಳಿಗೆ ರಜಾ ಅಷ್ಟೇ. ನೋಡಿ ಡೈಲಿ ಇರತ್ತಲ್ಲ, ಮತ್ತೆ ಇಲ್ಲಿ ಹೆಂಗೆ ಏನು ಚಪ್ಪತ್ಕಾರನೋ ಏನು ಅವ್ರ ಬಗ್ಗೆ ಏನಾದ್ರು ಕಮೆಂಟ್ಸ್ ಮಾಡ್ತಾರಲ್ಲ, ಇಷ್ಟೊಂದು ಮಾತಾಡ್ತಾರಲ್ಲ. ಕ್ಲಿಯರ್ ಆಗಿದೆ ಇವಾಗ. ಇಲ್ಲಿ ನೋಡಿ ವಾಟರ್ ಫುಲ್ ಕ್ಲಿಯರ್ ವಾಟರ್ ಇದೆ. ಯಾಕೆಂದ್ರೆ ನೀವು ನನ್ನ ಪಾರ್ಟ್ 1 ಕ್ಯಾಂಪಿಂಗ್ ವ್ಲಾಗ್ ನೋಡಿದರೆ ನಾನು ಬೀಚ್ ವಿಡಿಯೋ ಹಾಕಿದ್ದೀನಿ. ಬೀಚಲ್ಲಿ ಸಖತ್ತಾಗಿ ವೇವ್ಸ್ ಇತ್ತು. ಇವತ್ತು ಬೆಳಗ್ಗೆ ನೋಡಿದರೆ ಒಂದು ಸ್ವಲ್ಪನೂ ವೇವ್ಸ್ ಇಲ್ಲ, ಫುಲ್ ಶಾಂತವಾಗಿ ಕಾಣಿಸ್ತಾ ಇದೆ. ವಿಡಿಯೋ ನೋಡಿಲ್ಲ ಅಂದರೆ ನಾನು ಕೆಳಗಡೆ ಲಿಂಕಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಆ ವಿಡಿಯೋನ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ. ಇಲ್ಲಿ ನೀವು ನೋಡ್ತಾ ಇರೋ ಮನೆಗಳು ಬಂದು ಇಲ್ಲಿ ಸ್ವಿಡಿಷ್ ಪೀಪಲ್ಲು ಸಮ್ಮರ್ ಹೌಸ್ ಅಂತ ಮಾಡ್ಕೊಂಡಿರ್ತಾರೆ. ಅಂದರೆ ಸಮ್ಮರ್ ಟೈಮಲ್ಲಿ ಒಂದು 2-3 ತಿಂಗಳು ಈ ಮನೆಯಲ್ಲಿ ಬಂದಿರ್ತಾರೆ. ಬೇರೆ ದಿನಗಳಲ್ಲಿ ಅವರು ಸಿಟಿನಲ್ಲಿ ವಾಸವಾಗಿರ್ತಾರೆ. ಸೊ ಈ ಸಮ್ಮರ್ ಹೌಸು ಈ ರೀತಿ ಲೇಕ್ ಹತ್ರ, ಆಮೇಲೆ ಫಾರೆಸ್ಟಲ್ಲಿ ಈ ರೀತಿ ಮಾಡ್ಕೊಂಡಿರ್ತಾರೆ. ಸೊ ಅದೇ ಸಮ್ಮರ್ ಹೌಸು ಈ ಮನೆಗಳೆಲ್ಲ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದು ಸಮ್ಮರ್ ಹೌಸಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಹೋಗ್ತಾರೆ 2-3 ತಿಂಗಳು. ಆ್ಯಕ್ಚುಲಿ ಇವತ್ತಿನ ಪ್ಲ್ಯಾನ್ ಏನಿತ್ತಪ್ಪ ಅಂದರೆ, ನಿನ್ನೆ ನಮಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಮಕ್ಕಳ ಜೊತೆ ಸ್ವಿಮ್ಮಿಂಗ್ ಪೂಲು, ವಾಟರ್ ಸ್ಲೈಡು, ಆ ವಾಟರ್ ಪಾರ್ಕಲ್ಲಿ ಆಟ ಆಡಿಕೊಂಡು ಊಟ ಮಾಡಿ ನಂತರ ವಾಪಸ್ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ವೆದರ್ ಚೆಕ್ ಮಾಡಿದಾಗ ಮಳೆ ಅಂತ ತೋರಿಸ್ತಾ ಇದೆ. ಸೊ ಪೂಲಿಗೆ ಇಳಿಯೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಇಲ್ಲೇ ಒಂದು ವ್ಯೂ ಪಾಯಿಂಟ್ ಇದೆ, ತುಂಬ ಬ್ಯೂಟಿಫುಲ್ ಇದೆ ಅಂತ ಹೇಳಿದರು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಸ್ವೀಡನಲ್ಲಿ ಯಾವಾಗಲೂ ಹಾಗೆ ನಾವೊಂದು ಪ್ಲ್ಯಾನ್ ಮಾಡಿ ಹೋಗಿರ್ತೀವಿ, ಬಟ್ ವೆದರ್ ಇಮಿಡಿಯೇಟಾಗಿ ಚೇಂಜ್ ಆಗಿಬಿಡುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಪ್ರೆಡಿಕ್ಟೇ ಮಾಡೋಕ್ಕಾಗೋದಿಲ್ಲ. ಬಿಸಿಲಿರುತ್ತೆ, ಸಡನ್ನಾಗಿ ಮಳೆ ಬಂದುಬಿಡುತ್ತೆ. ಸೊ ಎಲ್ಲದಕ್ಕೂ ನಾವು ರೆಡಿಯಾಗಿ ಪ್ರಿಪೇರ್ ಆಗಿರಬೇಕು.
ನಾವು ಈ ರಾಕ್ ರೀಚ್ ಆಗೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಜಾಸ್ತಿ ಹೊತ್ತು ಇಲ್ಲಿ ಇರೋದಕ್ಕಾಗಲಿಲ್ಲ, ಮಳೆ ಬಂತು ಅಂದ್ಬಿಟ್ಟು ನಾವು ಹೊರಟ್ಬಿಟ್ವಿ. ಯಾಕಂದರೆ ಅಂಬ್ರೆಲನೂ ತಂದಿರಲಿಲ್ಲ, ಮಕ್ಕಳು ಬೇರೆ ಇದ್ದರು. ಸೊ ಹೊರಟು ಮತ್ತೆ ಕ್ಯಾಂಪಿಂಗಿಗೆ ಹೋದ್ವಿ. ಇಲ್ಲೊಂದು ಫೋಟೋ ತೆಗೀರಿ ಆನಂದ್. ವಿಡಿಯೋ ಆನ್ ಆಗಿದೆ, ಆಫ್ ಮಾಡಿ. ಇಲ್ಲಿ ಕೂಡ ಹಲವಾರು ಕಾಟೇಜಸ್ ಇದೆ ನೋಡಿ. ಇದು ಮೇ ಬಿ ಬೇರೆ ಕ್ಯಾಂಪಿಂಗ್ ಕಾಟೇಜಸ್ ಅನ್ಸುತ್ತೆ. ಇಲ್ಲಿ ಮನೆಗಳೆಲ್ಲ ಇದೆ. ಕೊಡ್ರಿ ಎತ್ಕೊಂತೀನಿ ಅವಳನ್ನ. ಕೈ ನೋವು ನೋಡಿ. ಇಲ್ಲಿ ಪಾಸ್ತಾ ಮಾಡಿದ್ದಾರೆ. ಯಾರಿಗೆ ಬ್ರೆಡ್ ಬೇಕು ಬ್ರೆಡ್ ಜೊತೆ ತಿನ್ಬೋದು ಪಾಸ್ತಾ. 22 ಮಿನಿಟ್ಸ್ ಪಾಸ್ತಾ ಇದು. ಬೇಡವಾ ಪಾಸ್ತಾ? ಅದು ಇಟ್ಕೊಂತೀನಿ ಕೊಡು. ಅಮ್ಮ ಅವಳು ಮಾಡೋದು. ಅಲ್ಲಿ ಮಾಡು. ಹಾ ಮಾಡು. ಏ ಶೌರ್ಯ, ನೀನ್ ನಿಮ್ದು ಸ್ಟೈಲ್ ಮಾಡು. ಮಾಡ್ತಿಲ್ಲ, ನೀನು ಮಾಡಿದ್ರೆ ಬರಲ್ಲ. ಅಲ್ಲಿಂದ ನಾವು ಹೊರಟು ಬಂದು ಊಟ ಮಾಡಿದ್ವಿ. ಪಾಸ್ತಾ ಊಟ ಮಾಡಿದ್ವಿ. ಸೂಪರಾಗಿತ್ತು ಪಾಸ್ತಾ. ಅದಾದ ನಂತರ ಇಲ್ಲಿ ಒಂದು ಗ್ರೂಪ್ ಪಿಕ್ ತೊಗೊಂಡು ಹೊರಡೋಣ ಅಂತ ವೇಟ್ ಮಾಡ್ತಾ ಇದ್ದೀವಿ. ಈ ಕ್ಯಾಂಪಿಂಗ್ ಬ್ಲಾಗ್ ಇಷ್ಟೇ. ನಿಮಗೆ ಈ ವಿಡಿಯೋಸ್ ಹೇಗೆ ಅನಿಸ್ತು, ಈ ಕ್ಯಾಂಪಿಂಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಬಾಯ್.